ಶುಭೋದಯ ಸ್ನೇಹಿತರೆ, ನಾನು ಇವತ್ತು ನಿಮ್ಮನ್ನು ವಿರೂಪಾಕ್ಷ ಟೆಂಪಲ್ಗೆ ಕರ್ಕೊಂಡ್ಬಂದಿದ್ದೀನಿ. ವಿಜಯನಗರದ ಆದಿದೇವತೆ ಈ ವಿರೂಪಾಕ್ಷ ದೇವಾಲಯ 1422 ಮತ್ತು 1446 ಮಧ್ಯೆ ಇಮ್ಮಡಿ ದೇವರಾಯನ ಅಧಿಕಾರಿಯಾದ ಪೋಲ್ಗಂಟಿ ತಿಪ್ಪನು ಈ ಪೂರ್ವ ಭಾಗದ ಗೋಪುರವನ್ನು ಕಟ್ಟಿದ್ದಾನೆ ಅಂತ ಹೇಳ್ತಾರೆ. ಇದು ಹೇಮಕೂಟದ ಬೆಟ್ಟದ ಉತ್ತರ ಭಾಗದಿಂದ ಇಳಿದ್ರೆ ನೀವು ಪ್ರವೇಶ ದ್ವಾರವನ್ನು ತಲುಪ್ತೀರಾ. ಈ ದೇವಸ್ಥಾನ ನೀವು ನೋಡೋದಾದ್ರೆ ಹಸಿವಿನ ಆಕಾರದಲ್ಲಿ ಇರುತ್ತೆ. ಹಾಗೆ ಬೆಸ ಸಂಖ್ಯೆಯಲ್ಲಿ ಈ ಅಂತಸ್ತುಗಳನ್ನ ಕಟ್ಟಿದ್ದಾರೆ. ಅಂತಸ್ತುಗಳನ್ನ ನೋಡೋದಾದ್ರೆ 9 ಅಂತಸ್ತುಗಳಿದಾವೆ. ಕೆಳಗಡೆಯಿಂದ ದೊಡ್ಡದಾಗಿದ್ದು ಬರ್ತಾ ಬರ್ತಾ ಅದು ಚಿಕ್ಕದಾಗಿ ಹೋಗಿ ಒಂದು ಹಸಿವಿನ ಕೊಂಬಿನ ರೀತಿಯಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಹಾಗೆ ನೀವು ನೋಡೋದಾದ್ರೆ ಈ ಗೋಪುರದ ಮುಂಭಾಗ ವಿರೂಪಾಕ್ಷ ಬಜಾರ್ ಸಿಗುತ್ತೆ. ಆ ಬಜಾರ್ನಲ್ಲಿ ಆಗ ಹಲಸು, ಹೂವು, ಹಣ್ಣು, ತರಕಾರಿ ಇತ್ಯಾದಿನೆಲ್ಲ ಮಾರ್ತಾ ಇದ್ರು ಅಂತ ಹೇಳ್ತಾರೆ. ಆ ವಿಜಯನಗರ ಅರಸರ ಮೂಲ ಅಧಿದೇವತೆ ಈ ವಿರೂಪಾಕ್ಷ ದೇವರು. ಈ ದೇವರು ಇಲ್ಲಿ ಮೂಲ ಲಿಂಗದ ರೂಪದಲ್ಲಿ ಇರ್ತಾರೆ. ಸ್ನೇಹಿತರೆ, ಹಾಗಾದ್ರೆ ಬನ್ನಿ ಈ ಪೀಸ್ಫುಲ್ ಲೊಕೇಶನ್ನ ಎಕ್ಸ್ಪ್ಲೋರ್ ಮಾಡೋಣ. ಸ್ನೇಹಿತರೆ, ನೀವು ದೇವಸ್ಥಾನದ ಒಳಾಂಗವನ್ನು ತಲುಪ್ತಿದ್ದ ಹಾಗೆ 2 ನಂದಿ ವಾಹನಗಳು ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ. ಹಾಗೆ ಬೃಹದಾಕಾರವಾದ ಒಂದು ಸಭಾಂಗಣ ಕಾಣಿಸುತ್ತೆ. ಈ ದೇವಸ್ಥಾನದಲ್ಲಿ ಒಟ್ಟು 3 ಗೋಪುರಗಳಿದ್ದಾವೆ. ನಾವು ಮೊದಲನೇದು ನೋಡ್ಕೊಂಡು ಬಂದ್ವಿ. ಈ ಚಿಕ್ಕದು ಎರಡನೇದು. ಈ ಗೋಪುರವನ್ನ ಶ್ರೀಕೃಷ್ಣ ದೇವರಾಯನ ಪಟ್ಟಾಭಿಷೇಕ ಆದ್ಮೇಲೆ ಇಲ್ಲಿ ಕಟ್ಟಿದ್ದು ಅಂತ ಇಲ್ಲಿ ಶಾಸನ ಹೇಳುತ್ತೆ. ಹಾಗೆ 3ನೇ ದೊಡ್ಡ ಗೋಪುರ ಉತ್ತರಾಭಿಮುಖವಾಗಿ ನಿಮ್ಮನ್ನ ನದಿ ತೀರ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಿಮಗೆ ಹಂಪಿ ನಕ್ಷೆ ಸಿಗುತ್ತೆ. ನೀವು ಕಂಪ್ಲೀಟಾಗಿ ಹಂಪಿನಲ್ಲಿ ಯಾವ್ಯಾವ ಲೊಕೇಶನ್ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಈ ನಕ್ಷೆಯಲ್ಲಿ ತಿಳ್ಕೊಬೋದು. ಹಾಗೆ ಸ್ನೇಹಿತರೆ, ಪ್ರತಿ ದೇವಸ್ಥಾನದಲ್ಲೂ ಒಳಗಡೆ ಹೋಗೋದಕ್ಕೂ ಮುಂಚೆ ಕಾಲು ತೊಳ್ಕೊಂಡು ಹೋಗೋವಂಥ ಪ್ರತೀತಿ. ಆಗಿನ ಕಾಲದಲ್ಲಿ ಇಲ್ಲೆಲ್ಲ ಈ ರೀತಿ ನೀರಿನ ಕಾಲುವೆಗಳನ್ನ ಮಾಡ್ತಾಯಿದ್ರು. ಏನಕ್ಕೆ ಮಾಡಿದರು ಅಂತಂದರೆ ಇಲ್ಲಿ ಬಂದುಬಿಟ್ಟು ಕಾಲನ್ನ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಲಿ ಅಂತ ಹೇಳಿಬಿಟ್ಟು. ಇದು ಆಗಿನ ಕಾಲದಲ್ಲಿ ಮಾಡಿದ್ದು. ಈಗಲೂ ಕೂಡ ನೀರು ಹರಿಯುತ್ತಂತೆ. ಕಾಲು ತೊಳೆದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನಿಮಗೆ ಈ ಕಾಲುವೆಯನ್ನು ಕಲ್ಲಿಂದ ಮುಚ್ಚಿದ್ದಾರೆ. ಈ 2ನೇ ಚಿಕ್ಕ ಗೋಪುರವನ್ನು ನೀವು ದಾಟ್ಕೊಂಡು ಹೋದ್ರೆ ನಿಮಗೆ ಕಾಣಿಸೋದೆ 5 ಸ್ತಂಭಗಳು. ಅದರಲ್ಲಿ ಮೊದಲನೇದು ದೀಪಸ್ತಂಭ, 2ನೇದು ಇಷ್ಟ ಸಿದ್ಧಿ ಲಿಂಗ, 3ನೇದು ಬಲಿಪೀಠ ಅಥವಾ ಪ್ರಸಾದ ಪೀಠ ಅಂತ ಕರಿತೀವಿ, 4ನೇದು ಧ್ವಜಸ್ತಂಭ, ಹಾಗೆ 5ನೇದು ನಂದಿ ಪೀಠ. ಇಲ್ಲಿರೋ ಇಷ್ಟ ಸಿದ್ಧಿಲಿಂಗದ ವಿಶೇಷತೆ ಏನು ಅಂತ ಅಂದ್ರೆ, ನೀವು ನದಿಲಿ ಸ್ನಾನ ಮಾಡಿಕೊಂಡು ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಒಂದು ಬಿಲ್ವ ಪತ್ರೆ ಹಿಡ್ಕೊಂಡು ಈ ಶಿವಲಿಂಗದ ಮೇಲೆ ಇಟ್ಟು ಈ ರೀತಿಯಾಗಿ ಹಿಡಿದು ನೀವೇನಾದ್ರೂ ಇಚ್ಛೆ ಇದ್ರೆ ಅದನ್ನ ನೀವು ದೇವ್ರ ಹತ್ರ ಹೇಳ್ಕೋಬಹುದು. 1 ವರ್ಷದಲ್ಲಿ ಅದು ನೆರವೇರುತ್ತೆ ಅಂತ ಈಗಲೂ ಕೂಡ ಇದು ಚಾಲ್ತಿಲಿದೆ. ಹಾಗೆ ನಿಮಗೆ ಒಳಾಂಗಣದಲ್ಲಿ ಒಂದು ಬ್ಯೂಟಿಫುಲ್ ಸಭಾಂಗಣ ಇನ್ನೊಂದು ಕಾಣಿಸುತ್ತೆ. ಇದನ್ನ ಶ್ರೀಕೃಷ್ಣ ದೇವರಾಯ ಕಟ್ಟಿಸಿದ್ದು ಅಂತ ಇಲ್ಲಿ ಶಾಸನ ಹೇಳುತ್ತೆ. ಸೊ ಈ ಸಭಾ ಮಂಟಪದಿಂದ ನೀವು ದೇವರನ್ನ ನೋಡಬಹುದು. ಯಾಕಂದ್ರೆ ಇದು ಗರ್ಭಗುಡಿಗೆ ಅಟ್ಯಾಚ್ ಆಗಿ ಮುಂಭಾಗದಲ್ಲಿದೆ. ಹಾಗೆ ಈ ಸಭಾಂಗಣದ ವಿಶೇಷತೆಗಳು ತುಂಬಾ ಇದೆ. ನೋಡೋದಾದ್ರೆ ಇಲ್ಲಿ ನಿಮಗೆ ಮೇಲ್ಗಡೆ ಗಾರೆನಲ್ಲಿ ರೂಪಿಸಿರುವಂತಹ ಶಿಲ್ಪಗಳನ್ನ ನೋಡಬಹುದು. ಹಾಗೆ ಮೇಲ್ಗಡೆ ನೋಡಿದ್ರೆ ನಿಮಗೆ ರೂಫ್ ಪೇಂಟಿಂಗ್ ಸಿಗುತ್ತೆ. ಇದನ್ನ ಕೃಷ್ಣ ದೇವರಾಯ ಕಾಲದಲ್ಲಿ ಮಾಡಿದ್ದು. ಇಲ್ಲಿ ನೀವು ನೋಡೋದಾದ್ರೆ ವಿಷ್ಣುವಿನ ದಶಾವತಾರವನ್ನ ನೋಡಬಹುದು. ಶಿವ ಪಾರ್ವತಿ ಕಲ್ಯಾಣದ ಸಂಕೇತವನ್ನ ನೀವು ನೋಡಬಹುದು. ಹಾಗೆ ಅಷ್ಟದಿಕ್ಪಾಲಕರು, ತ್ರಿಪುರ ಸಂಹಾರದ ಸನ್ನಿವೇಶಗಳನ್ನ ನೋಡಬಹುದು. ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ, ಈ ಪೇಂಟಿಂಗ್ಸ್ ನ ಹೂವು, ಹಣ್ಣು, ತರಕಾರಿಗಳನ್ನ ಯೂಸ್ ಮಾಡಿ ಅದರಿಂದ ಕಲರ್ನ ಪ್ರೊಡ್ಯೂಸ್ ಮಾಡಿ ಇದನ್ನ ಪೇಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ನನಗೆ ಆಶ್ಚರ್ಯ ಅನ್ಸಿದ್ದು ಅಂತ ಅಂದ್ರೆ 500 ವರ್ಷಗಳು ಆದ್ರೂ ಕೂಡ ಇವು ಅಳಿಸ್ತೆ ಹಾಗೆ ಇದಾವಲ್ಲ. ಅದು ಹೂವು, ಹಣ್ಣು, ತರಕಾರಿ ಮಾಡಿರುವಂತ ಪೇಂಟಿಂಗ್ಸ್. ಸೊ ಹ್ಯಾಟ್ಸ್ ಆಫ್ ಟು ವಿಜಯನಗರ ಸಾಮ್ರಾಜ್ಯ. ಗರ್ಭಗುಡಿಯ ಉತ್ತರಾಭಿಮುಖವಾಗಿ ಮತ್ತೆ ದಕ್ಷಿಣಾಭಿಮುಖವಾಗಿ ನಿಮಗೆ ಸಾಲು ಸಾಲು ಮಂಟಪಗಳು ಸಿಗುತ್ತೆ. ಅದರಲ್ಲಿ ನೀವು ಉತ್ತರಾಭಿಮುಖವಾಗಿರುವಂಥ ಮಂಟಪದಲ್ಲಿ ನಿಮಗೆ ಲಕ್ಷ್ಮಿ ಸಿಗ್ತಾಳೆ. ಲಕ್ಷ್ಮಿ ಯಾರು ಅಂತಂದ್ರೆ ಈ ಆನೆ. ನೀವು ಹಣ್ಣು, ಕಾಯಿ ಅಥವಾ 10 ರೂಪಾಯಿ ಕೊಟ್ರೆ ನಿಮಗೆ ಆಶೀರ್ವಾದ ಮಾಡ್ತಾಳೆ. ಹಾಗೆ ಸ್ವಲ್ಪ ಮುಂದಕ್ಕೆ ಬಂದ್ರೆ ನಮಗೆ ಪಾತಾಳೇಶ್ವರ ಅಂತ ಒಂದು ಚಿಕ್ಕ ದೇವಸ್ಥಾನ ಸಿಕ್ತು.
ಅಷ್ಟೇ ಅಲ್ಲ, ಈ ದೇವಸ್ಥಾನದ ಆವರಣದಲ್ಲಿ ನಿಮಗೆ ಶ್ರೀ ಭುವನೇಶ್ವರಿ ಮತ್ತು ಶ್ರೀ ವಿದ್ಯಾರಣ್ಯ ದೇವಾಲಯಗಳು ಸಹ ಇದೆ. ನೀವು ಇಡೀ ಹಂಪೆನ ತಿರುಗಿ ನೋಡಿದ್ರೆ ಎಲ್ಲೂ ನಿಮಗೆ ವಿಗ್ರಹಗಳು ಸಿಗದೆ ಇರಬಹುದು, ಮತ್ತೆ ಪೂಜೆ ಮಾಡ್ತಾ ಇರೋದಿಲ್ಲ. ಆದ್ರೆ ಈ ಒಂದೇ ಒಂದು ದೇವಸ್ಥಾನ, ಶ್ರೀ ವಿರೂಪಾಕ್ಷ ದೇವಸ್ಥಾನದಲ್ಲಿ ಈಗಲೂ ಕೂಡ 7ನೇ ಶತಮಾನದಿಂದ ಇಲ್ಲಿಯವರೆಗೆ ಪೂಜೆನ ಮಾಡ್ತಾ ಇದ್ದಾರೆ. ಹಾಗೆ ಒಂದೇ ಒಂದು ಹಾಳಾಗದೇ ಇರೋಂಥ ದೇವಸ್ಥಾನ ಅಂದ್ರೆ ಶ್ರೀ ವಿರೂಪಾಕ್ಷ ದೇವಸ್ಥಾನ. ಹಾಗೆ ನೀವು ಸ್ವಲ್ಪ ಹಿಂದಕ್ಕೆ ಬಂದ್ರೆ ಗರ್ಭಗುಡಿ ಆದ್ಮೇಲೆ ನಿಮಗೆ ಅಲ್ಲೊಂದು ಅಚ್ಚರಿ ಕಾಣಿಸುತ್ತೆ. ಏನಂತಂದ್ರೆ ಈ ಮುಂದೆ ಇರೋ ಮುಖ್ಯ ಗೋಪುರದ ತಲೆ ಕೆಳಗಾದ ನೆರಳು ಈ ದೇವಾಲಯದ ಒಳಗಿನ ಗೋಡೆ ಮೇಲೆ ಬೀಳುತ್ತೆ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಇದು ಅಂತ ನನಗೆ ತುಂಬಾನೇ ರೋಮಾಂಚನ ಆಯ್ತು. ಯಾಕೆ ಅಂತಂದ್ರೆ ಆ ಗೋಪುರದ ನೆರಳು ನೇರವಾಗಿ ಗೋಡೆ ಮೇಲೆ ಬೀಳುತ್ತೆ. ಅದು ನೇರವಾಗಿರೋದಿಲ್ಲ, ಅದು ತಲೆ ಕೆಳಗಾಗಿರುತ್ತೆ. ಇದನ್ನ ಪಿನ್ ಹೋಲ್ ಕ್ಯಾಮ್ರಾ ಸಿದ್ಧಾಂತ ಅಂತ ಹೇಳ್ತಾರೆ. ಸೊ ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಬಂದ್ರೆ ಇದನ್ನ ನೋಡದೆ ಹೋಗ್ಬೇಡಿ ಸ್ನೇಹಿತರೆ. ಈ ದೇವಸ್ಥಾನವನ್ನ ಯಾವುದೇ ಒಬ್ಬ ರಾಜ ಕಟ್ಟಿದ್ದಲ್ಲ, ಪ್ರತಿಯೊಬ್ಬರು ಆಳ್ವಿಕೆಯಲ್ಲಿ ಇದನ್ನ ಅಭಿವೃದ್ಧಿ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಶ್ರೀಕೃಷ್ಣ ದೇವರಾಯನ ಕೊಡುಗೆ ಅತ್ಯಮೂಲ್ಯ. ಸೊ ನಾವು ದೇವಸ್ಥಾನದ ಒಳಗಡೆ ಕ್ಯಾಮ್ರಾನ ತಗೊಂಡು ಹೋಗಕ್ಕಾಗಲ್ಲ, ಪ್ರಾಹಿಬಿಟೆಡ್. ಹಾಗಾಗಿ ವಿರೂಪಾಕ್ಷನ ಮೂರ್ತಿಯನ್ನ ನೀವು ನೋಡಬೇಕು ಅಂತಂದ್ರೆ ನೀವು ಹಂಪಿಗೆ ಬರಲೇಬೇಕು. ಹಾಗೆ ಸ್ನೇಹಿತರೆ, ನೀವು ದೇವಸ್ಥಾನದ ಒಳಾಂಗಣ ತಲುಪ್ತಿದ್ದ ಹಾಗೆ ಬಲಗಡೆ ಮಂಟಪದಲ್ಲಿ ನೀವು ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನವನ್ನ ನೋಡಬಹುದು. ಸೊ ಈ ರಾಜ್ಯ ಲಾಂಛನವನ್ನ ನೋಡಿದ್ರೆ ನೀವು ಇದು ವರಾಹ ರೂಪ ಅಂದ್ರೆ ಹಂದಿ ರೂಪದಲ್ಲಿ, ಹಾಗೆ ಸೂರ್ಯ ಚಂದ್ರರನ್ನ ನೋಡಬಹುದು, ಹಾಗೆ ಒಂದು ಖಡ್ಗ. ಇದರ ಅರ್ಥ ಏನು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಸೂರ್ಯ ಚಂದ್ರ ಇರೋವರೆಗೂ ಶ್ರೀ ವಿಷ್ಣುವಿನ ಅವತಾರ ಅಂದ್ರೆ ವರಾಹ ರೂಪ. ಸೊ ಶ್ರೀ ವಿಷ್ಣುವಿನ ಆಶೀರ್ವಾದದೊಂದಿಗೆ ಸದಾಕಾಲ ಇರುತ್ತೆ ಅನ್ನೋದು ಇದರ ಅರ್ಥ. ಸೊ ಈ ದೇವಸ್ಥಾನ ನೋಡೋ ಅಷ್ಟೊತ್ತಿಗೆ 1 hour ಮೇಲೆ ಆಯ್ತು. ನೀವು ಬಲಗಡೆ ನೋಡಿದ್ರೆ ತುಂಗಭದ್ರಾ ನದಿ ಕಡೆಗೆ ಹೋಗುವ ದಾರಿ ಅಂತ ನೋಡ್ತೀರಾ. ಸೊ ನದಿ ಕಡೆ ಹೋಗೋಣ ಬನ್ನಿ. ಸೊ ಈ ದಾರಿ ನಿಮ್ಮನ್ನ ನದಿ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ದಾರಿ ಮಧ್ಯೆ ನಿಮಗೆ ಆಂಜನೇಯ ಮತ್ತೆ ಶಿವನ ವಿಗ್ರಹವನ್ನ ನೋಡ್ತೀರಾ, ಅದು ಒಂದೇ ಜಾಗದಲ್ಲಿ. ಸೊ ಈ ರೀತಿ ನೀವು ಎಲ್ಲೂ ನೋಡಿರೋಕೆ ಸಾಧ್ಯ ಇಲ್ಲ. ಸೊ ಇದೊಂದು ಅಚ್ಚರಿ ಅನ್ನಿಸ್ತು ನನಗೆ. ಹಾಗೆ ಮುಂದಕ್ಕೆ ಹೋದ್ರೆ ಶ್ರೀ ರತ್ನ ಗರ್ಭ ಗಣಪತಿ ಅಂತ ಸಿಗುತ್ತೆ. ಹಾಗೆ ಒಂದು 4 ಹೆಜ್ಜೆ ಇಟ್ಟ ತಕ್ಷಣ ನಿಮಗೆ ದುರ್ಗಾ ದೇವಾಲಯ ಸಿಗುತ್ತೆ. ಈ ದೇವಾಲಯವನ್ನ 10ನೇ ಶತಮಾನದಲ್ಲಿ ಕಟ್ಟಿದ್ದಾರೆ ಅಂತ ಇಲ್ಲಿ ಶಾಸನ ಹೇಳುತ್ತೆ. ಹಾಗೆ ದೇವಸ್ಥಾನದ ಮುಂದ್ಗಡೆ ಮನ್ಮಥ ಹೊಂಡ ಅಂತ ಇದೆ. ಹಾಗೆ ವಿಶೇಷ ದಿನಗಳಲ್ಲಿ ವಿರೂಪಾಕ್ಷನ ಮೂರ್ತಿಯನ್ನ ಇಲ್ಲಿಟ್ಟು ಪೂಜೆ ಮಾಡ್ತಾರೆ. ದೇವಸ್ಥಾನ ನೋಡಿದ್ಮೇಲೆ ಹಂಗೆ ಹೋಗ್ಬಿಡ್ಬೇಡಿ. ನಿಮಗೆ ಉತ್ತರ ಭಾಗದಲ್ಲಿ ಶ್ರೀ ತುಂಗಭದ್ರಾ ನದಿ ಇದೆ. ಹಾಗಾಗಿ ನೀವು ಒಂದು ಸ್ವಲ್ಪ ಹೊತ್ತ ಕಾಲ ಇಲ್ಲಿ ಶಾಂತವಾಗಿ ನೆಮ್ಮದಿಯಾಗಿ ನಿಮ್ಮ ಟೈಮ್ನ ಕಳಿಬಹುದು. ಆ ನದಿ ತೀರದಲ್ಲಿ ಆ ನೀರಿನ ಶಬ್ದ ಮತ್ತೆ ಆ ಬ್ಯೂಟಿಫುಲ್ ಸೀನ್ ನೀವು ಮಿಸ್ ಮಾಡ್ಕೋಬೇಡಿ. ಸ್ನೇಹಿತರೆ, ಹಾಗೆ ನೀವು ವಿರೂಪಾಕ್ಷ ಟೆಂಪಲ್ ಮುಂದ್ಗಡೆ ಬಂದ್ರೆ ನಿಮಗೆ ವಿರೂಪಾಕ್ಷ ಬಜಾರ್ ಇರುತ್ತೆ. ಅದು 750 ಮೀಟರ್ ಉದ್ದ ಮತ್ತೆ 35 ಮೀಟರ್ ಅಗಲ ಇರುತ್ತೆ. ಹಾಗೆ ನೀವು ನೇರವಾಗಿ ನೋಡಿದ್ರೆ ಅಲ್ಲಿ ನಿಮಗೆ ಎದುರು ಬಸವಣ್ಣ ಅಥವಾ ಏಕಶಿಲಾ ನಂದಿ ದೇವಸ್ಥಾನ ನಿಮಗೆ ಸಿಗುತ್ತೆ. ಈ ಬಸವಣ್ಣ ದೇವಸ್ಥಾನಕ್ಕೆ ನೇರವಾಗಿ ಕೂತಿರ್ತಾನೆ. ನಮಗೆ ಹಂಪಿ ಅಂದ ತಕ್ಷಣ ಒಬ್ಬ ರಾಜರು ಯಾವಾಗಲೂ ನೆನಪಾಗ್ತಾರೆ, ಅವರು ಕೃಷ್ಣದೇವರಾಯರು. ವೀರ ನರಸಿಂಹನ ಮಲತಾಯಿಯಾದ ನಾಗಲಾದೇವಿ ಮಗನಾಗಿ ಈ ಕೃಷ್ಣದೇವರಾಯರು ಹುಡ್ತಾರೆ. ಇವರು 1509ರಿಂದ 1529 ಆಳ್ವಿಕೆ ಮಾಡ್ತಾರೆ. ಹಾಗೆ ಇವರನ್ನ ಭಾರತದ ಪ್ರಸಿದ್ಧ ಹಾಗೂ ತುಂಬಾ ಮಹತ್ವವಾದ ರಾಜ ಅಂತ ಪರಿಗಣಿಸಲ್ಪಡ್ತಾರೆ. ಈ ಕೃಷ್ಣದೇವರಾಯರು ಬರೀ ರಾಜನೀತಿಜ್ಞ ಅಲ್ಲ, ಇವರು ಸಾಹಿತ್ಯ ವಿದ್ವಾಂಸಕ ಹಾಗೂ ಕಲಾ ಪ್ರೋತ್ಸಾಹಕರಾಗಿದ್ರು.
ಸ್ನೇಹಿತರೆ, ನಾವೀಗ ಕೃಷ್ಣ ಟೆಂಪಲ್ ಅಲ್ಲಿ ಇದ್ದೀವಿ. ಇದನ್ನ 1513ನೇ ಇಸ್ವಿನಲ್ಲಿ ಕೃಷ್ಣದೇವರಾಯರು ಕಟ್ತಾರೆ. ಯಾಕೆ ಅಂತ ಅಂದ್ರೆ ಉದಯಗಿರಿನಲ್ಲಿ ಉತ್ಕಳ ಅಂತ ಇರುತ್ತೆ, ಅಲ್ಲಿ ಒಂದು ಯುದ್ಧ ನಡೆಯುತ್ತೆ. ಕಳಿಂಗದ ಗಜಪತಿ ಪದೇ ಪದೇ ಈ ವಿಜಯನಗರದ ಮೇಲೆ ದಾಳಿ ಮಾಡ್ತಿರ್ತಾರೆ. ಆದ್ರೆ ಕೃಷ್ಣದೇವರಾಯ ಒಂದು ಯುದ್ಧದಲ್ಲಿ ಅವರನ್ನ ಗೆದ್ದು ಅಲ್ಲಿರುವಂತಹ ಬಾಲಕೃಷ್ಣನ ವಿಗ್ರಹವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ವಿಗ್ರಹಕ್ಕೋಸ್ಕರ ಈ ಒಂದು ಭವ್ಯವಾದ ಗುಡಿನ ಕಟ್ತಾರೆ. ಇದನ್ನ ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ. ಸ್ನೇಹಿತರೆ, ಈ ಹಂಪಿಯ ಕೃಷ್ಣ ದೇವಾಲಯದ ಕಲಾತ್ಮಕತೆಗೆ ತಲೆ ಭಾಗದವರೆಲ್ಲ ಅಷ್ಟೊಂದು ಚೆನ್ನಾಗಿದೆ. ಜಗತ್ತಿನ ನಾನಾ ಭಾಗಗಳಿಂದ ಟೂರಿಸ್ಟು ತುಂಬಾನೇ ಬರ್ತಾರೆ ಇಲ್ಲಿ. ನೀವು ಕೂಡ ಈ ದೇವಸ್ಥಾನವನ್ನ ಮಿಸ್ ಮಾಡದೆ ನೋಡ್ಲೇಬೇಕು, ಅಷ್ಟು ಚೆನ್ನಾಗಿದೆ. ಸೊ ಹಿಂದೂ ಸಂಸ್ಕೃತಿಯನ್ನ ಇಷ್ಟೊಂದು ಎತ್ತರಕ್ಕೆ ತಗೊಂಡು ಹೋಗಿದ್ದ ಶ್ರೀಕೃಷ್ಣ ದೇವರಾಯಗೆ ಒಂದು ಸಲ್ಯೂಟ್. ಸ್ನೇಹಿತರೆ, ನಾನು ಆಗ್ಲೇ ಹೇಳಿರೋ ಹಾಗೆ ಶ್ರೀಕೃಷ್ಣ ದೇವರಾಯ ಉದಯಗಿರಿಯನ್ನ ಜಯಿಸಿದ ಮೇಲೆ ಅಲ್ಲಿರೋ ಶ್ರೀ ಬಾಲಕೃಷ್ಣ ದೇವರ ಮೂರ್ತಿಯನ್ನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗೆ ಪ್ರತಿಷ್ಠಾಪನೆ ಮಾಡಿ ಆದ್ಮೇಲೆ ಅಲ್ಲಿ ನವರತ್ನ ಖಚಿತವಾದ ನಾನಾ ಆಭರಣಗಳನ್ನ ದೇವರಿಗೆ ಅರ್ಪಿಸಿ ಹಾಗೆ ಆ ದೇವರ ಸೇವೆಗಾಗಿ ಈ ಭೂಮಿಯನ್ನ ದತ್ತಿ ಬಿಟ್ಟಿರ್ತಾನೆ. ಸೊ ಇದನ್ನೆಲ್ಲ ನೀವು ಶಾಸನಗಳಿಂದ ತಿಳ್ಕೊಬಹುದು. ಸದ್ಯ ಇಲ್ಲಿ ನಿಮಗೆ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಮೂರ್ತಿ ನೋಡೋದಕ್ಕೆ ಸಿಗೋದಿಲ್ಲ. ಆ ಶ್ರೀಕೃಷ್ಣ ಮೂರ್ತಿಯನ್ನು ನೋಡಬೇಕು ಅಂತಂದ್ರೆ ಮದ್ರಾಸಿನ ವಸ್ತು ಸಂಗ್ರಹಾಲಯದಲ್ಲಿ ನೀವು ನೋಡಬಹುದು. ಈ ದೇವಸ್ಥಾನ ಪೂರ್ವ ದಿಕ್ಕಿಗಿರುತ್ತೆ. ಹಾಗೆ ನೀವು ಮುಖ್ಯ ದ್ವಾರದ ಮೇಲ್ಗಡೆ ನೋಡಿದ್ರೆ ಗಾರೆಯಿಂದ ಮಾಡಿರೋಂಥ ಗುರಾಣಿ ಹಿಡಿದ ಸೈನಿಕರು, ಆನೆಗಳು, ಕುದುರೆಗಳು, ಸುಂದರವಾದ ಚಿತ್ರಗಳು ಮತ್ತೆ ಯುದ್ಧವನ್ನ ನೆನಪು ಮಾಡುವಂಥ ಸನ್ನಿವೇಶಗಳನ್ನು ನೀವು ನೋಡಬಹುದು. ನೀವು ಮುಂದೆ ನೋಡೋದಾದ್ರೆ ಒಂದು ಪವಿತ್ರ ಕೊಳ ಇದೆ, ಅಥವಾ ನೀವು ಪುಷ್ಕರಣಿ ಅಂತ ಕರೀತೀರಾ. ಹಾಗೆ 500 ಮೀಟರ್ ಉದ್ದದ ಒಂದು ಕೃಷ್ಣ ಬಜಾರ್ ಅಂತ ಇದೆ. ಅಲ್ಲಿ ಎಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ ನ ಮಾಡ್ತಾ ಇದ್ರು. ಈ ಕೃಷ್ಣ ಬಜಾರ್ ಅಲ್ಲಿ ಆಗಿನ ಕಾಲದಲ್ಲಿ ಸಾಂಬಾರು ಪದಾರ್ಥಗಳನ್ನ ಮಾರ್ತಾ ಇದ್ರು ಅಂತ ಹೇಳ್ತಾರೆ. ನಾನು ಆವಾಗಲೇ ಹೇಳಿದಾಗೆ ಕೃಷ್ಣದೇವರಾಯ ವಿದ್ವಾಂಸಕರಾಗಿದ್ರು. ಅವರು ಆಮುಕ್ತ ಮೌಲ್ಯ ಅಂತ ತೆಲುಗುನಲ್ಲಿ ಕೃತಿ ಬರೆದಿದ್ದಾರೆ. ಹಾಗೆ ಸಂಸ್ಕೃತದ ಜಾಂಬುವತಿ ಕಲ್ಯಾಣ ಅನ್ನೋದನ್ನು ಇವರು ಬರೆದಿದ್ದಾರೆ ಅಂತ ಹೇಳಲಾಗುತ್ತೆ. ಕೃಷ್ಣದೇವರ ಆಸ್ಥಾನದಲ್ಲಿ 8 ಕವಿಗಳಿರ್ತಾರೆ. ಅದರಲ್ಲಿ ತಿಮ್ಮಣ್ಣ ಅನ್ನೋರು ಒಬ್ರು. ಅಪೂರ್ಣವಾದ ಕುಮಾರವ್ಯಾಸನ ಭಾರತವನ್ನು ಈ ತಿಮ್ಮಣ್ಣ ಕವಿಯು ಪೂರ್ಣಗೊಳಿಸಿ ಅದಕ್ಕೆ ಕರ್ನಾಟಕ ಕೃಷ್ಣರಾಯ ಭಾರತ ಕಥಾ ಮಂಜರಿ ಅಂತ ನಾಮಕರಣ ಮಾಡಿ ಕೃಷ್ಣರಾಯರಿಗೆ ಸಲ್ಲಿಸ್ತಾರೆ. ಪುರಂದರದಾಸರು, ಕನಕದಾಸರು, ವ್ಯಾಸತೀರ್ಥರು ಇದೇ ಕಾಲದವರು. ಸ್ನೇಹಿತರೆ, ಶ್ರೀಕೃಷ್ಣ ಟೆಂಪಲ್ ನೋಡಿ ಆದ್ಮೇಲೆ ನಾವು ಅಂಡರ್ ಗ್ರೌಂಡ್ ಶಿವ ಟೆಂಪಲ್ ಅಂದ್ರೆ ನೆಲಸ್ತರದ ಶಿವನ ದೇವಾಲಯಕ್ಕೆ ಹೊರಟಿದ್ವಿ. ದಾರಿ ಮಧ್ಯೆ ನಮಗೆ ಚಂಡಿಕೇಶ್ವರ ದೇವಾಲಯ ಸಿಕ್ತು. ಆಸ್ ಯೂಶುವಲ್ ಎಲ್ಲಾ ಕಂಬಗಳು ಉಬ್ಬು ಶಿಲೆಗಳಿಂದ ಕೆತ್ತಲ್ಪಟ್ಟಿತ್ತು. ಹಾಗೆ ದೇವಸ್ಥಾನದ ಮುಂಭಾಗದ ಬಾಗಿಲುಗಳಲ್ಲಿ 5 ಥರದ ಪ್ರಾಣಿಗಳಿಂದ ಕೂಡಿದ ಈ ಯಾಳಿ ಅಂತ ಕರಿತೀವಿ, ಇದರಿಂದ ಡೆಕೋರೇಟ್ ಮಾಡಿದ್ರು. ಹಾಗೆ ಈ ದೇವಸ್ಥಾನನೂ ಕೂಡ ನಾಶ ಮಾಡಿದ್ದಾರೆ. ಒಳಗಡೆ ನೋಡಿದ್ರೆ ನಿಮಗೆ ಇಲ್ಲಿ ನೋಡೋಕ್ಕೆ ವಿಗ್ರಹ ಸಿಗೋದಿಲ್ಲ. ಹಾಗೆ ಅಕ್ಕಪಕ್ಕದಲ್ಲಿ ನೋಡೋದಾದ್ರೆ ಚಿಕ್ಕ ದೇವಾಲಯಗಳು, ಆಂಜನೇಯ ದೇವಸ್ಥಾನ ಮತ್ತೆ ಚೌಡಮ್ಮ ದೇವಸ್ಥಾನನ ನೋಡಬಹುದು. ಸ್ನೇಹಿತರೆ, ನೆಕ್ಸ್ಟ್ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ನೆಲಸ್ತರದ ಶಿವ ದೇವಾಲಯ ಅಂದ್ರೆ ಅಂಡರ್ ಗ್ರೌಂಡ್ ಶಿವ ಟೆಂಪಲ್. ವಿಷಾದ ಅಂದ್ರೆ ನಿಮಗೆ ಇಲ್ಲಿ ಅಂಡರ್ ಗ್ರೌಂಡ್ ಸಿಗುತ್ತೆ, ಆದ್ರೆ ಶಿವ ಸಿಗೋದಿಲ್ಲ. ಇಲ್ಲೂ ಕೂಡ ನಿಮಗೆ ಶಿವನ ಮೂರ್ತಿ ಇರೋದಿಲ್ಲ. ಹಾಗೆ ನೀವು ಒಳಗಡೆ ನೋಡಿದ್ರೆ ಒಂದು ಡಿಫ್ರೆಂಟ್ ಸ್ಟ್ರಕ್ಚರ್ ಅಲ್ಲಿ ಕಟ್ಟಿದ್ರು. ಸುತ್ತಲೂ ನೋಡೋದಾದ್ರೆ ನೀರು ಆವೃತವಾಗಿತ್ತು. ಸೊ ಆ ನೀರ್ನ ದಾಟ್ಕೊಂಡು ಒಳಗಡೆ ನೋಡಿದ್ರೆ ಅಲ್ಲಿ ಕೂಡ ಖಾಲಿ ಇರುವಂತಹ ಗರ್ಭಗುಡಿ. ಹಾಗೆ ಗರ್ಭಗುಡಿಯ ಮುಂಭಾಗ ನೋಡಿದರೆ ನಿಮಗೊಂದು ಬಸವಣ್ಣನ ಶಿಲೆ ಕಾಣಿಸುತ್ತೆ. ಆ ಶಿಲೆ ಕೂಡ ನಾಶವಾಗಿದೆ. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಈ ಪೂಜೆ ನಡೀತಾ ಇದ್ದಂಥ ಸ್ಥಳದಲ್ಲಿ ಯಾವ ರೀತಿ ಇರಬಹುದಿತ್ತು ಅಂತ ನೆನೆಸ್ಕೊಂಡ್ರೆ ನನಗೆ ರೋಮಾಂಚನ ಆಗುತ್ತೆ.
ಸ್ನೇಹಿತರೆ, ನಿಮಗೆ ಹಂಪಿನಲ್ಲಿ ಕಾಲು ಭಾಗ ಕೂಡ ತೋರಿಸಿಲ್ಲ, ಇನ್ನು ಮುಕ್ಕಾಲು ಭಾಗ ನೋಡೋದಿದೆ. ಅಷ್ಟೇ ಅಲ್ಲ, ಪ್ರತಿ ವಿಡಿಯೋದಲ್ಲೂ ನಿಮಗೆ ಒಂದೊಂದು ವಿಶೇಷ ಇದ್ದೇ ಇರುತ್ತೆ. ಹಾಗೆ ಈ ಹಂಪಿಯ 3ನೇ ಭಾಗದೊಂದಿಗೆ ಬೇಗ ಬರ್ತೀನಿ. ನಮಸ್ಕಾರ.